ವರ್ಣ ಫ್ಲೂಡಿಕ್ ಅಂತ ಇದು ಬಂದು 5.5 ಲಕ್ಷ ಹೇಳ್ತೀನಿ ಸರ್. 5,20,000 ಕೊಡ್ತೀನಿ ಸರ್. ಇದು ಮಾರುತಿ ಈಕೋ ಸರ್. ಇದು ಬಂದು ಈಗ 370 ಹೇಳ್ತೀನಿ. ಒಂದು 3.5 ಕೊಡ್ತೀನಿ ಇದನ್ನು ಸರ್. I20 ಎಲೈಟ್ ಸರ್. ಇದು ಇನ್ನು 6.5 ಲಕ್ಷ ಹೇಳ್ತೀನಿ. ಒಂದು 6 ಕೊಡ್ತೀನಿ ಇದನ್ನು. ಫೈನಲು 6,25,000 ಕೊಡ್ತೀನಿ. ಸ್ಕೋಡಾ ರ್ಯಾಪಿಡ್ ಸರ್. ಇದು ಸರ್ ಪ್ರೈಸ್ ಬಂದು ಒಂದು 4 ಲ್ಯಾಕ್ ಹೇಳ್ತೀನಿ. ಒಂದು 375 ಕೊಡ್ತೀನಿ ಇದನ್ನು ಸರ್. ಇದು ಎರ್ಟಿಗಾ ZXi ಸರ್. ಪ್ರೈಸ್ ಬಂದು ಇದು 8 ಲ್ಯಾಕ್ಸ್ ಹೇಳ್ತೀನಿ. ಒಂದು 7.70 ಕೊಡ್ತೀನಿ ಇದನ್ನು. ಮಹೇಂದ್ರ ಸ್ಕಾರ್ಪಿಯೋದಲ್ಲಿ VLX 4,60,000 ಹೇಳ್ತೀನಿ. ಟೊಯೋಟಾ ಇನೋವಾ ಇದು 14 ಲಕ್ಷ ಹೇಳ್ತೀನಿ. 13.5 ಕೊಡ್ತೀನಿ. ಇದು ಮಹೇಂದ್ರ ಬುಲೋರೋ ಸರ್. 5,75,000 ಹೇಳ್ತೀನಿ. ಒಂದು 5,50,000 ಕೊಡ್ತೀನಿ. ಹೋಂಡಾ I10 ಇದು 2,65,000 ಹೇಳ್ತೀನಿ. ಒಂದು 2,40,000 ಕೊಡ್ತೀನಿ. ಇದು ಮಾರುತಿ ಸ್ವಿಫ್ಟು ಸೊ ಇದು 2,90,000 ಹೇಳ್ತೀನಿ. ಒಂದು 2,80,000 ಕೊಡ್ತೀನಿ. ಸೊ ಇದು ಆಲ್ಟೋ 800 ಇದು ಬಂದು 2,75,000 ಹೇಳ್ತೀನಿ. ಒಂದು 2,60,000 ಕೊಡ್ತೀನಿ. ಸೊ ಇದು ಆಲ್ಟೋ K10 ಅಂತೇಳಿ 3,40,000 ಹೇಳ್ತೀನಿ. ಒಂದು 3,20,000 ಕೊಡ್ತೀನಿ. ಇದು ಗಾಡಿನ ಚಾನಲ್ ಕಡೆಯಿಂದ ಬಂದರೆ RTO ಚಾರ್ಜಸ್ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ಕೊಡ್ತೀನಿ. ಆಲ್ಟೋ ಇದು LXi 1,40,000 ಹೇಳ್ತೀನಿ ಸರ್. 1,30,000 ಕೊಡ್ತೀನಿ ಸರ್ ಫೈನಲ್ ಆಗಿ. I10 ಗ್ರ್ಯಾಂಡ್ ಅಂತೇಳಿ ಇದು 4,50,000 ಕೊಡ್ತೀನಿ ಇದನ್ನು. I20 ಎಲೈಟ್ I20 6,75,000 ಹೇಳ್ತೀನಿ. ಒಂದು 6,50,000 ಕೊಡ್ತೀನಿ ಇದನ್ನು. ವರ್ಣ ಫ್ಲೂಡಿಕ್ ಅಂತ ನ್ಯೂ ಶೇಪ್ ಇದು 2012 ಮಾಡಲು. ಸೆಕೆಂಡ್ ಓನರು 1.6 SX ಟಾಪ್ ಎಂಡ್. ಇದು ವರ್ಣದಲ್ಲಿ ಟಾಪ್ ಎಂಡ್. ಇದು 78 ಓಡಿದೆ ಸರ್. ರೆಕಾರ್ಡೆಡು 78 ಓಡಿದೆ. ಇದು ಬಂದು 5.5 ಲಕ್ಷ ಹೇಳ್ತೀನಿ ಸರ್. 5,20,000 ಕೊಡ್ತೀನಿ. ಎಲ್ಲ ಹೊಸ್ದಾಗಿ ಮಾಡಿಸಿರೋದೆ ಸರ್. ಎಲ್ಲ ವೆಲ್ ಮೇಂಟೈನಡು ಶೋರೂಮ್ ಕಾರು. ಎಲ್ಲ ಹೊಸ್ದಾಗಿ ಮಾಡಿಸಿರೋದೆ. ಟೈರ್ ಕಂಡೀಷನು ಅಷ್ಟೇ. ಟೈರ್ ಕಂಡೀಷನು ಒಳಗಡೆ ಸೀಟಿಂದ ಹಿಡ್ದು ಬಾಡಿ ಲೈನಿಂಗ್ ಹಿಡ್ದು ಎಲ್ಲ ಒರಿಜಿನಾಲಿಟಿ ಇದೆ. ಯಾವುದೂ ರೀಪೇಂಟಿಂಗ್ ಇಲ್ಲ. ಹೌದು ಎಲ್ಲ ಬರುತ್ತೆ ಸರ್. ಇದಕ್ಕೂ ABS, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಇದರಲ್ಲಿ. ಸೊ ಇದು ಮಾರುತಿ ಈಕೋ ಬಂದು 2017 ಇದು ಓಮ್ನಿ ಅಪ್ಡೇಟೆಡ್ ಆಪ್ಷನ್. ಹೌದು 2017 ಮಾಡಲು. ಸಿಂಗಲ್ ಓನರ್. ಇದನ್ನು ಇದೊಂದು 7 ಸೀಟ್ರು ನಾನ್ AC 7 ಸೀಟ್ರ್. ಇದು ಫ್ಯಾಮಿಲಿಗೆ ಯೂಸ್ ಆಗುತ್ತೆ. ಬೇರೆ ಬಿಸ್ನೆಸ್ ಪರ್ಪಸ್ಗೂ ಎಲ್ಲ ಯೂಸ್ ಮಾಡ್ಕೊಬೋದು. ಏನು ತೊಂದರೆ ಇಲ್ಲ. ಇದು ಕಮರ್ಷಿಯಲ್ ಪರ್ಪಸ್ಗೂ ಕೂಡ ಯೂಸ್ ಆಗುತ್ತೆ. ಇದು ಏನು ಪ್ರೈಸ್ ಹೇಳ್ತೀರಾ ಸರ್? ಇದು ಬಂದು ಈಗ 370 ಹೇಳ್ತೀನಿ. ಒಂದು 3.5 ಕೊಡ್ತೀನಿ ಇದನ್ನು ಸರ್. ಇದು 35 ಏನೋ ಓಡಿದೆ ರೆಕಾರ್ಡೆಡು. 35,000 ಓಡಿದೆ. ಎಲ್ಲ ಫ್ರೆಶ್ ಆಗಿ ಸರ್. ಇದು ಫ್ರೆಶ್ ಆಗಿ ಇನ್ಸೂರೆನ್ಸ್ ಮಾಡಿಕೊಡ್ತೀನಿ. ಸಿಂಗಲ್ ಹ್ಯಾಂಡೆಡ್ ಗಾಡಿ ಎಲ್ಲ. ಹಾಂ ಚೆನ್ನಾಗಿದೆ ಸರ್. ಸರ್ 3.5 ಕೊಡ್ತೀನಿ. ಹಾಂ ಸರ್. I20 2017 ಆಸ್ಟಾ. I20 ಎಲೈಟ್ ಸರ್. ಇದು ನ್ಯೂ ವರ್ಷನ್ನು. I20 ಆಸ್ಟಾ ಎಲೈಟು ಪೆಟ್ರೋಲ್ ವೆಹಿಕಲ್ ಇದು ಸರ್. ಇದು ನಿಮಗೆ ಒಂದು 16 ಬರುತ್ತೆ ಸರ್ ಮೈಲೇಜು. ಆಸ್ಟಾ 17 ಸೆಕೆಂಡ್ ಓನರ್ ಗಾಡಿ. ಇದು ಇನ್ಸೂರೆನ್ಸ್ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ. 86,000 ರನ್ ಆಗಿದೆ. ಇನ್ನು 6.5 ಲಕ್ಷ ಹೇಳ್ತೀನಿ. ಒಂದು 6 ಕೊಡ್ತೀನಿ ಇದನ್ನು ಫೈನಲು. 6,25,000 ಕೊಡ್ತೀನಿ. 6,25 ಕೊಡ್ತೀನಿ. ಸೆಕೆಂಡ್ ಓನರು. ಹಾಂ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಗಾಡಿನೇ. ಲೋನ್ ಕೂಡ ಆಗುತ್ತೆ. ಎಲ್ಲದಕ್ಕೂ ಲೋನ್ ಆಗುತ್ತೆ. 12 ಮೇಲೆ ಯಾವ ಗಾಡಿ ತೊಗೊಂಡ್ರು ಲೋನ್ ಆಗುತ್ತೆ. ಮಾರುತಿ ಕಂಪ್ನಿ ಮಾತ್ರ ನಿಮಗೆ 2008 ಲೋನ್ ಮಾಡಿಕೊಡ್ತೀನಿ ಸರ್. 6,20,000 ಕೊಡ್ತೀನಿ. ಹೌದು ಸರ್. ಆಸ್ಟಾ ಅಂದರೆ ಟಾಪ್ ಎಂಡ್. ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಬಂದು ಸ್ಕೋಡಾ ರ್ಯಾಪಿಡ್ ಸರ್. ಇದು ಸ್ಕೋಡಾದಲ್ಲಿ ರ್ಯಾಪಿಡ್. ಇದು ಮತ್ತು ವೆಲ್ ಗಾಡಿ ಸ್ಪೋರ್ಟ್ಸ್ ಟೈಪ್. ಇದು ಸಿಟಿಗೆ ಅಫಿಷಿಯಲ್ಸ್ ಜಾಸ್ತಿ ಯೂಸ್ ಮಾಡುವಂಥ ಗಾಡಿ. ಇದು ಬಂದು 2012 ಮಾಡಲು. ಸೆಕೆಂಡ್ ಓನರು. ಇದು 86,000 ರನ್ ಆಗಿದೆ. ಒಳ್ಳೆ ಮೇಂಟೆನೆನ್ಸ್ ಗಾಡಿ ಸರ್. ಪ್ರೈಸ್ ಬಂದು ಒಂದು 4 ಲ್ಯಾಕ್ ಹೇಳ್ತೀನಿ. ಒಂದು 375 ಕೊಡ್ತೀನಿ ಇದನ್ನು. 375 ಕೊಡ್ತೀನಿ. ಹೌದೇ RTO ಚಾರ್ಜಸ್ ಇರೋದಿಲ್ಲ. ಹ್ಞೂ ಎಲ್ಲ ರನ್ನಿಂಗ್ ಇದೆ ಸರ್. ಫ್ರೆಶ್ ಆಗಿ ಇನ್ಸೂರೆನ್ಸ್ ಕಟ್ಟಿ ಕೊಡ್ತೀನಿ ಸರ್ ನಾನು. ಇದಕ್ಕೆ ಎಲ್ಲ ಚೆನ್ನಾಗಿದೆ ಸರ್. ಹೊಸ ಟೈರ್ ಹಾಕಿದ್ದೀನಿ. 4 ಹೊಸ ಟೈರೆ ಸರ್. 3,80,000 ಕೊಡ್ತೀನಿ ಸರ್. ಇದು ಎರ್ಟಿಗಾ ZXi ಪೆಟ್ರೋಲ್ ವೆಹಿಕಲ್ಲು
ಇವಾಗ ಇದು ಅಷ್ಟೇ ಜಾಸ್ತಿ ಮೂವಿಂಗ್ ಇರುವಂಥ ಗಾಡಿ. ಹಾಂ, ಸೊ ಜಾಸ್ತಿ ಟ್ರೆಂಡ್ ಇದು. ಇದು 2018 ಮಾಡಲ್ ಸರ್, ಸಿಂಗಲ್ ಓನರು, 78,000 ಓಡಿದೆ ಸರ್. ಪ್ರೈಸ್ ಬಂದು ಇದು 8 lakhs ಹೇಳ್ತೀನಿ. ಹಾಂ, 8 lakhs ಹೇಳ್ತೀನಿ. ಒಂದು 7.70 ಕೊಡ್ತೀನಿ ಇದನ್ನು. ಹಾಂ, ಸೀಟು ಎಲ್ಲ ಹೊಸದೇ. ಹೌದು ಸರ್, ಎಲ್ಲ ಏನು ಶೋರೂಮಿಂದ ಏನು ಬರುತ್ತೆ ಸೇಮ್ ಸರ್. ಅಪ್ಡೇಟರ್ ಥರ ಚೇಂಜ್ ಮಾಡಿಸಿದ್ವಿ ನಾವು. ತಗೊಳ್ಳೋರಿಗೆ ಆರಾಮಾಗಿರಲಿ, ಅವ್ರಿಗೂ ಲೈಕ್ ಆಗಲಿ, ಫ್ಯಾಮಿಲಿಗೆಲ್ಲ 7 ಸೀಟ್ರ್ ಗಾಡಿ ಇದು, ಎಲ್ಲರಿಗೂ ಲೈಕ್ ಆಗಲಿ ಮತ್ತು ಫ್ಯಾಮಿಲಿ ಆರಾಮಾಗಿ ಹೋಗಲಿ ಅನ್ನೋ ದೃಷ್ಟಿಯಿಂದ ಚೆನ್ನಾಗಿದೆ ಗಾಡಿ. ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಇದಕ್ಕೂ, ಟಚ್ ಸ್ಕ್ರೀನ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಸರ್. ಫೈನಲ್ ಬಂದು 775 ಕೊಡ್ತೀನಿ. ಸೊ ಇದು ಬಂದು ಮಹೇಂದ್ರ ಸ್ಕಾರ್ಪಿಯೋದಲ್ಲಿ VLX. ಹಾಂ, ಇದು ಟಾಪ್ ಎಂಡು ಅಂದರೆ ನಿಮಗೆ ಟಾಕಿಂಗ್ ವರ್ಷನ್ ಬರುತ್ತೆ ಇದು. ಅಂದರೆ ನೀವು ಟಾಕಿಂಗ್ ವರ್ಷನ್ ಅಂತ ಇದು, ನೀವು ಏನೇ ಒಂದು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೂ ಟಾಕಿಂಗ್ ವರ್ಷನ್ ಎಲ್ಲ ಆನ್ಸರ್ ಮಾಡುತ್ತೆ. ಅದೆಲ್ಲ ನೀವು ಈ ಥರ ಮಾಡಿದಿರ, ಡೋರ್ ಹಾಕ್ಕೊಂಡಿಲ್ಲ, ಇದು ಮಾಡಿಲ್ಲ, ಎಲ್ಲ ಅದೇ ಕಂಪ್ನಿಯಿಂದನೇ ಬಿಟ್ಟಿಡು. ಇದು 1,12,000 ಓಡಿದೆ, ಎಲ್ಲ ಶೋರೂಮ್ ರೆಕಾರ್ಡೆಡ್. ಇದು ವೆಲ್ ಮೇಂಟೈನೆಡು, ಸೆಕೆಂಡ್ ಓನರ್ ಗಾಡಿ ಇದು, 2009 ಮಾಡಲು. ಇದು ಬಂದು ಫ್ರೆಶ್ಶಾಗಿ ಇನ್ಸೂರೆನ್ಸ್ ಕಟ್ಟಿ 4,60,000 ಹೇಳ್ತೀನಿ. 4,30,000ಕ್ಕೆ ಇನ್ಸೂರೆನ್ಸ್ ಕಟ್ಟಿ RTO ಚಾರ್ಜಸ್ ಎಲ್ಲ ಇದು ಮಾಡಿಕೊಡ್ತೀನಿ ಸರ್. ಫೈನಲ್ 4,30,000 ಕೊಡ್ತೀನಿ ಫೈನಲ್ಲು. ಹೌದು, ಫೇಮಸ್ ಆಗಿರೋ ಗಾಡಿ. ಮತ್ತು ಟೈರ್ ಕಂಡೀಷನ್ ಎಲ್ಲ ಹೊಸ ಟೈರೇ. ಹಾಂ, ಬಾಡಿ ಲೈನಿಂಗು ಅಷ್ಟೇ. ನೀವು ಎಲ್ಲಿ ಯಾವ ಶೋರೂಮಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡ್ರೆ ಏನು ತೊಂದರೆ ಇಲ್ಲ, ಅಷ್ಟು ಮೇಂಟೆನೆನ್ಸ್ ಗಾಡಿ ಇದು. ಮತ್ತು ಭಾರಿ ಮೂವಿಂಗ್ ಗಾಡಿ. ಹೌದು, ಸ್ಕಾರ್ಪಿಯೋ ಅಂದರೆ ಭಾರಿ ಡಿಮ್ಯಾಂಡ್ ಇದೆ ಇವಾಗ. ಹೌದು ಸರ್. ಟೊಯೋಟಾ ಇನೋವಾ ಇದು. ಇನೋವಾದಲ್ಲಿ ವಿ ವರ್ಷನ್ ಅಂತ, ವಿ ವರ್ಷನು ಸ್ವಲ್ಪ ಟಾಪ್ ಎಂಡು. ಮತ್ತು ಇದು 2015 ಮಾಡಲು, ಸಿಂಗಲ್ ಓನರು. ಬರೀ ಇದು 98,000 ಓಡಿದೆ. ಹಾಂ, ನಿಮಗೆ ಬೇರೆ ವೆಹಿಕಲಲ್ಲಾದರೆ 98,000 ಅಂದರೆ ಅಯ್ಯೋ ಅದೇ ಎಷ್ಟು ಅಂತ ಅನ್ಕೋತಾರೆ ಜನ. ಬಟ್ ಟೊಯೋಟಾದಲ್ಲಿ ಕಂಪ್ನಿಯಿಂದನೇ 5 ಲಕ್ಷ ಕಿಲೋಮೀಟ್ರು ವಾರಂಟಿ ಕೊಟ್ಟಿರೋದ್ರಿಂದ ಇದು 98,000 ಅಂದರೆ ಇದೇ ಲೋ ಮೈಲೇಜ್ ಅಂತ ಲೆಕ್ಕ. ಇದು ಸರ್, ಇದು ಬಂದು 14 ಲಕ್ಷ ಹೇಳ್ತೀನಿ, 13.5 ಕೊಡ್ತೀನಿ. ಫೈನಲ್ 13.5 ಕೊಡ್ತೀನಿ. ಇದು ಫ್ರೆಶ್ಶಾಗಿ ಇನ್ಸೂರೆನ್ಸ್ ಕಟ್ಟಿದ್ದೀನಿ ಇವಾಗ. ಹೌದು, RTO ಚಾರ್ಜಸ್ಸಿಂದ ಹಿಡಿದು ಎಲ್ಲ, ಲೋನ್ ಬೇಕು ಅಂದರೆ ಲೋನ್ ಆಪ್ಷನ್ಸು ಇದೆ. ಫ್ರೆಶ್ಶಾಗಿ ಇನ್ಸೂರೆನ್ಸ್ ಇವಾಗ ಕಟ್ಟಿದ್ದೀನಿ. ಮ್ಯಾಗ್ ವೀಲ್ಸ್, ಅಲೈ ವೀಲ್ಸ್ ಇದೆ, ಎಲ್ಲ ಕಂಪ್ನಿ ಅಲೈ ವೀಲ್ಸ್ ಇದು. ಹಾಂ, ಒಳ್ಳೆ ಕಂಡೀಷನ್ನು. ಇದು ಮಹೇಂದ್ರ ಬುಲೋರೆ ಸರ್, 2015 ಮಾಡಲು, ಸಿಂಗಲ್ ಓನರು. 15 ಮಾಡಲು ಸಿಂಗಲ್ ಓನರ್ ಸರ್ ಇದು. ಹಾಂ, ಸಿಂಗಲ್ ಓನರು, 81,000 ಓಡಿದೆ. ಹಾಂ, ಇದನ್ನು ಅಷ್ಟೇ ತುಂಬ ಸ್ವಲ್ಪ ಸ್ಪೋರ್ಟ್ಸ್ ವೆಹಿಕಲ್ ಟೈಪ್ ಯೂಸ್ ಮಾಡ್ತಾರೆ ಹಳ್ಳಿಗಳ ಕಡೆಗೆ, ಎಲ್ಲರ ತೋಟಕ್ಕೆ ಹೊರಗಡೆ ಹೋಗ್ಬೇಕು ಅಂದರೆ. ಆಲ್ ಇನ್ ಒನ್ ಎಲ್ಲದಕ್ಕೂ ಯೂಸ್ ಆಗುವಂಥ ವೆಹಿಕಲ್ಲು ಬುಲೆರೋ. ಹೌದು, ಉತ್ತರ ಕರ್ನಾಟಕದ ಸೈಡ್ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ. ಹೌದು. ಇದು ಆಲ್ ಇನ್ ಒನ್ ಅಂತ ಹೇಳ್ಬೋದು ಬೇಕಾದ್ರೆ ಇದನ್ನು, ಅಷ್ಟು ಸ್ಪೆಷಾಲಿಟೀಸ್ ಕೊಟ್ಟಿರ್ತಾನೆ ಇದಕ್ಕೆ. ಸರ್ ಇದು 81 ಓಡಿದೆ, 81 ಕಿಲೋಮೀಟ್ರ್ ಓಡಿದೆ ಸರ್. 5,75,000 ಹೇಳ್ತೀನಿ. ಇದಕ್ಕೂ ಅಷ್ಟೇ ಫ್ರೆಶ್ಶಾಗಿ ಇನ್ಸೂರೆನ್ಸ್ ಕಟ್ಟಿ ಕೊಡ್ತೀನಿ. ಒಂದು 5,50,000 ಕೊಡ್ತೀನಿ. ಎಲ್ಲ ಹೊಸದು ಸರ್, ಸೀಟು ಗೀಟು ಎಲ್ಲ ಕಂಪ್ಲೀಟ್ ಇಂಟೀರಿಯರು ಹೊಸ್ದಾಗಿ ಮಾಡಿಸಿರೋದು, ರೀಕಂಡೀಷನ್ ಮಾಡಿಸಿರೋದು. ಏನು ತೊಂದರೆ ಇಲ್ಲ ಸರ್, ಅಷ್ಟು ವೆಲ್ ಮೇಂಟೈನೆಡ್ ಗಾಡಿ. ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಹೊಸ್ದಾಗಿ ಹಾಕಿರೋದು ಗಾಡಿ. ಟೈರ್ಗಳೆಲ್ಲ ಎಲ್ಲ ಚೆನ್ನಾಗಿದೆ, ರನ್ನಿಂಗ್ ಕಂಡೀಷನು ಅಷ್ಟೇ, ಎಲ್ಲ ಅಷ್ಟೇ ಶೋರೂಮ್ ಮೇಂಟೈನ್ ಗಾಡಿ, ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸೊ ಇದು i10 ಗ್ರ್ಯಾಂಡ್ ಅಲ್ಲ ಸಾರಿ, ಇದು i10 ಹೋಂಡಾ i10. ಇದು 2008 ಮಾಡಲು ಸ್ಪೋರ್ಟ್ಸ್ ವರ್ಷನ್ ಇದು. ಇದು ಬಂದು ಸಿಟಿಗೆ, ಫ್ಯಾಮಿಲಿಗೆ, ಇದು ಅಷ್ಟೇ ಎಲ್ಲದಕ್ಕೂ ಯೂಸ್ ಆಗುವಂಥ ವೆಹಿಕಲ್ಲು. ನೀವು ಎಲ್ಲಿಂದ ನೀವು ಏನೇ ಒಂದು ಮಕ್ಕಳಿಗಾಗಲಿ ಫ್ಯಾಮಿಲಿಗಾಗಲಿ ಎಲ್ಲದಕ್ಕೂ ಹೊಸ ಕಾರ್ ಕಲಿಯೋರಿಗೆ ಎಲ್ಲರಿಗೂ ಅನುಕೂಲ ಆಗುವಂಥ ಗಾಡಿ. ಚೆನ್ನಾಗಿದೆ, ವೆಲ್ ಮೇಂಟೈನ್ ಗಾಡಿ. 2008 ಮಾಡಲಿದು, ಸೆಕೆಂಡ್ ಓನರ್ ಇದು ಸರ್. ಇದು 2,65,000 ಹೇಳ್ತೀನಿ, ಒಂದು 2,40,000 ಕೊಡ್ತೀನಿ ಇದು. ಸೊ ಇದು ಸ್ವಿಫ್ಟು, ಮಾರುತಿ ಸ್ವಿಫ್ಟು VXi 2009 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್ ಇದು. ಹಾಂ, ಇದು ಸಿಂಗಲ್ ಓನರ್ ಗಾಡಿ. ಎಕ್ಸ್ಟ್ರಾ ಮ್ಯಾಗ್ ವೀಲ್ ಹಾಕಿದ್ದಾರೆ, ಅಲೈ ವೀಲ್ಸ್ ಎಕ್ಸ್ಟ್ರಾ ಹಾಕಿದ್ದಾರೆ, ಫ್ಯಾನ್ಸಿ ಮ್ಯಾಗ್ ವೀಲ್ ಹಾಕಿದ್ದಾರೆ. ವೆಲ್ ಮೇಂಟೈನ್ ಗಾಡಿ, ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ. ಸೀಟ್ ಕೂಡ ಚೇಂಜ್ ಮಾಡಿ ಕಾರಿಗೆ ತಕ್ಕಂತೆ ಎಲ್ಲ ಆಲ್ಟ್ರ್ ಮಾಡಿ ಚೆನ್ನಾಗಿ ಆಲ್ಟ್ರ್ ಮಾಡಿದ್ದಾರೆ ಗಾಡಿ. ಸ್ಪೋರ್ಟ್ಸ್ ವರ್ಷನ್ ಚೆನ್ನಾಗಿದೆ. ಸೊ ಇದು 2,90,000 ಹೇಳ್ತೀನಿ.
80,000 ಹಾಂ. ಪ್ರೈಸ್ ಆದರೆ ಒಂದು 2,80,000 ಕೊಡ್ತೀನಿ. 280 ಕೊಡ್ತೀರಾ? ಹೌದು. ಕೂಡ ಹಾಗೆ ಕಂಡೀಷನ್. ಹಾಗೆ ಕಂಡೀಷನ್ ಆಗಿದೆ, ಏನು ತೊಂದರೆ ಇಲ್ಲ. ಪೆಟ್ರೋಲ್ ವರ್ಷನ ಡೀಸೆಲ್ ವರ್ಷನ್ ಸರ್ ಇದು? ಇದು ಪೆಟ್ರೋಲ್ ವರ್ಷನ್ ಸರ್ ಇದು. ಸೊ ಇದು ಆಲ್ಟೋ 800. ಇದು ಆಲ್ಟೋ 800 ಒಂದು ಫ್ಯಾಮಿಲಿಗೆ, ಚಿಕ್ಕದಾದಂಥ ಫ್ಯಾಮಿಲಿಗೆ ಚೊಕ್ಕವಾಗಿರಲಿ ಗಾಡಿ ಅಂತ ಮಾರುತಿ ಕಂಪ್ನಿಯವ್ರು ಬಿಟ್ಟಿರೋದು. ಫ್ರೀಯಾಗಿ ಎಲ್ಲರ ಸಿಟಿಲಿ ಒಂದು ಚಿಕ್ಕವಾದಂಥ ರೋಡ್ಗಳಲ್ಲಿ ಓಡಾಡೋದಕ್ಕೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆಟೋ ಹೋಗೋ ಜಾಗಕ್ಕೆಲ್ಲ ಓಡಾಡ್ಬೋದು ಇದರಲ್ಲಿ, ಏನು ತೊಂದರೆ ಇಲ್ಲ. ಅದಕ್ಕೋಸ್ಕರನೇ ಬಿಟ್ಟಿದ್ದಾರೆ. 2013 ಮಾಡಲಿದ್ದು, ಸಿಂಗಲ್ ಓನರು. ಇದು ಬಂದು 2,75,000 ಹೇಳ್ತೀನಿ. ಒಂದು 2,60,000 ಕೊಡ್ತೀನಿ. 260 ಕೊಡ್ತೀನಿ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಇದು 76 ಏನೋ ಓಡಿದೆ. ಇದು ಕೂಡ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇದು. ಸರ್ ಇದು ಆಲ್ಟೋ K10 ಅಂತೇಳಿ. ಈಗ ಹಿಂದೆ ನೋಡಿದ್ರೆ ನೀವು ಆಲ್ಟೋ 800, ಅದನ್ನು ಸ್ವಲ್ಪ ಟಾಪ್ ವರ್ಷನ್ನು ಆಲ್ಟೋ K10 ಅಂತೇಳಿ. 2015 ಮಾಡಲ್ ಇದು. 15 ಮಾಡಲು ಸಿಂಗಲ್ ಓನರ್ ಇದು. ಸರಿನಾ? ಇದು 46,000 ಓಡಿದೆ ಕಿಲೋಮೀಟ್ರು. ಮತ್ತು ಗಾಡಿ ವೆಲ್ ಮೇಂಟೈನ್ಡ್, ಗಾಡಿ ಎಲ್ಲ ಚೆನ್ನಾಗಿದೆ, ಹೊಸ ಟೈರ್ಸ್ ಇದೆ. ಇದು ಬಂದು 46 ಕಿಲೋಮೀಟ್ರ್ ಓಡಿದೆ ಇದು. ಹಾಂ, 46,000 ಓಡಿದೆ. ಇದು ಬಂದು 3,40,000 ಹೇಳ್ತೀನಿ. 340. 3,40,000 ಹೇಳ್ತೀನಿ. ಒಂದು 3,20,000 ಕೊಡ್ತೀನಿ ಇದು ಗಾಡಿನ. ಫೈನಲ್ ಮಾಡಿಕೊಡ್ತೀನಿ. RTO ಚಾರ್ಜಸ್ ಏನು ಇರೋದಿಲ್ಲ. ಚಾನಲ್ ಕಡೆಯಿಂದ ಬಂದರೆ RTO ಚಾರ್ಜಸ್ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಕೊಡ್ತೀನಿ. ಓಕೆ ಓಕೆ ಸರ್, ಒಳ್ಳೆ ಕಂಡೀಷನ್ ಆಗಿದೆ. ಹೌದು. 4 ಟೈರ್ ಕೂಡ ಫ್ರೆಶ್ ಆಗಿದೆ ಸರ್. 4 ಟೈರು ಹೊಸ್ತಾಗಿದೆ. ಈ ಕಾರ್ ಸರ್ ಇದು ಆಲ್ಟೋ ಅಂತೇಳಿ. ಇವಾಗ ಆವಾಗಲೇ ನೋಡಿದ್ರೆ ಆಲ್ಟೋ K10, ಆಲ್ಟೋ 800 ನೋಡೋಲ್ಲ. ಅದಕ್ಕೆ ಮುಂಚೆ ಬರ್ತಿದ್ದಂಥ ಗಾಡಿ ಇದು ಆಲ್ಟೋ ಅಂತೇಳಿ. ಆಲ್ಟೋ ಇದು LXi. ಇದು ಬಂದು 2004 ಮಾಡಲು. 2004 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. 4 ಮಾಡಲು ಸಿಂಗಲ್ ಓನರ್ ಗಾಡಿ. ಡಾಕ್ಟರ್ ಯೂಸ್ ಮಾಡ್ತಿದ್ದು ಇದನ್ನು. ಒಳ್ಳೆ ಕಂಡೀಷನ್ ಆಗಿದೆ. ಕಲರಿಂಗ್ ಆಗಲಿ, ಒಳಗಡೆ ಇಂಟೀರಿಯರ್ ಆಗಲಿ, ಏನು ಒಂದೇ ಒಂದು ಕ್ರ್ಯಾಚಸ್ ಇಲ್ಲ, ಏನಿಲ್ಲ. ವೆಲ್ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ಇದು ಪ್ರೈಸ್ ಬಂದು 1,40,000 ಹೇಳ್ತೀನಿ ಸರ್. 1,40,000. ಫ್ರೆಸ್ಸಾಗಿ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಒಳ್ಳೆ ನಂಬರ್ ಕೂಡ ಒಳ್ಳೆ ಫ್ಯಾನ್ಸಿ ನಂಬರು. ಹಾಂ, ಎಲ್ಲ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,30,000 ಕೊಡ್ತೀನಿ ಸರ್ ಫೈನಲ್ ಆಗಿ. 1,30,000 ಇನ್ಕ್ಲೂಡಿಂಗ್ RTO ಚಾರ್ಜಸ್ ಎಲ್ಲ ಸೇರಿ 1,30,000 ಕೊಡ್ತೀನಿ. ಇದು ಬಂದು i10 ಗ್ರ್ಯಾಂಡ್ ಅಂತೇಳಿ. ಇದು i10ನಲ್ಲಿ ಹೋಂಡಾಯಲ್ಲಿ ಸ್ವಲ್ಪ ಟಾಪ್ ವರ್ಷನ್ ಇದು. i10 ಗ್ರ್ಯಾಂಡು. ಇದು ಡೀಸೆಲ್ ವೆಹಿಕಲ್ಲು. ಆಸ್ಟಾ ಇದು. ಆಸ್ಟಾ ಆಪ್ಷನಲ್ಲು ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಆಟೋ ಪವರ್ ವಿಂಡೋ ಇರುತ್ತೆ. ಪವರ್ ಮಿರರು ಆಟೋಮೆಟಿಕ್ ಕ್ಲೋಸ್ ಆ್ಯಂಡ್ ಓಪನ್ ಇರುತ್ತೆ. ಅಲೈ ವೀಲ್ಸ್ ಇದೆ ಕಂಪ್ನಿಯಿಂದನೇ. ಒಳ್ಳೆ ಸೂಪರ್ ಗಾಡಿ, ಸ್ಪೋರ್ಟ್ಸ್ ಗಾಡಿ ಇದು. ಇಂಟೀರಿಯರ್ಸು ಚೆನ್ನಾಗಿದೆ ಸರ್. ಎಲ್ಲ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ, ಏನು ಇದಿಲ್ಲ. 2014 ಮಾಡಲ್ ಇದು. ಇದು ಬಂದು 4,65,000 ಹೇಳ್ತೀನಿ. ಒಂದು 4,50,000 ಕೊಡ್ತೀನಿ ಇದನ್ನು. 450 ಕೊಡ್ತೀನಿ ನಾನು. ಇದು ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಇದು 85 ಓಡಿದೆ. 85 ಓಡಿದೆ. ಡೀಸೆಲ್ ವೆಹಿಕಲ್ಲು. ಇದು ಕೂಡ ಸಿಂಗಲ್ ಹ್ಯಾಂಡೆಡ್. ಹೌದು, ಸಿಂಗಲ್ ಹ್ಯಾಂಡೆಡ್ ವೆಹಿಕಲ್ಲು. ಬ್ಲ್ಯಾಕ್ ಕಲರು, ಅಟ್ರಾಕ್ಟಿವ್ ಕಲರು. ಸೊ ಇದು i20 Elite i20. ನೀವು ಆಗಲೇ ಒಂದು ವೈಟ್ ಕಲರ್ ನೋಡಿದ್ರಿ. ಹೌದು, ಸೇಮ್ ಅದರಲ್ಲಿ ಇದು ಸಿಲ್ವರ್ ಕಲರು. ಇದು ಬಂದು Elite. ಇದು ಪೆಟ್ರೋಲು. 2016. ಇದು ಅಷ್ಟೇ ಆಸ್ಟಾ ಆಪ್ಷನಲ್ಲು. ಇದು ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಮತ್ತು ಅಲೈವ್ ಇದೆಲ್ಲ, ಏರ್ ಬ್ಯಾಗು, ABS, ಸ್ಪೋರ್ಟ್ಸ್ ಅಟಾರಿಟಿ ಏನೇನು ಬರುತ್ತೆ ಎಲ್ಲ ಬರುತ್ತೆ ಇದಕ್ಕೆ. ಅಷ್ಟು ವೆಲ್ ಮೇಂಟೈನ್ಡ್ ಗಾಡಿ. ವೆಲ್ ಮೇಂಟೈನ್ಡು ಸೂಪರಾಗಿದೆ ಗಾಡಿ ಮಾತ್ರ. ಮತ್ತು ಇಂಟೀರಿಯರು ಅಷ್ಟೇ. ಇಂಟೀರಿಯರು ಚೆನ್ನಾಗಿದೆ. ಇದು ಎಲ್ಲ ಹೊಸ್ದಾಗಿ ಮಾಡಿಸಿರೋದು ಇಂಟೀರಿಯರ್ ಎಲ್ಲ. ಇದು ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಸರ್ ಇದು ಬಂದು 72,000 ಓಡಿದೆ. ಎಲ್ಲ ಕಂಪ್ನಿ ಸರ್ವಿಸೇ. ಸರ್ ಪ್ರೈಸ್ ಬಂದಿದ್ದು 6.75 ಹೇಳ್ತೀನಿ. 6,70,000 ಹೇಳ್ತೀನಿ. ಒಂದು 6,50,000 ಕೊಡ್ತೀನಿ. ಇದನ್ನು ಫೈನಲ್ ಮಾಡಿ ಕೊಡ್ತೀನಿ. ಎಲ್ಲ ರನ್ನಿಂಗ್ ಇದೆ ಸರ್. ಫ್ರೆಶ್ ಆಗಿ ಇನ್ಸೂರೆನ್ಸ್ ಕಟ್ಟಿದ್ದಾರೆ. ಎಲ್ಲ ರನ್ನಿಂಗ್ ಇದೆ. ಲೋನ್ ಬೇಕು ಅಂದರೆ ಲೋನ್ ಅವೈಲೇಬಲ್ ಇದೆ. ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. RTO ಚಾರ್ಜಸ್ ಇರೋದಿಲ್ಲ. ನಾವು ನೋಡ್ದಂಗೆ ನಿಮ್ಮ ಕಂಪ್ನಿಲಿ, ನಿಮ್ಮ ಶೋರೂಮಲ್ಲಿ ಎಲ್ಲ ಕಾರದ್ದು ಸೀಟ್ ಕವರ್ ಅಂತೂ ಅಟ್ರಾಕ್ಟಿವ್ ಆಗಿದೆ ಸರ್. ಹೌದು ಸರ್. ನಾವು ಏನಂದರೆ ಈಗ ನಮ್ಮಲ್ಲಿ ಪರ್ಚೇಸ್ ಮಾಡೋದಕ್ಕೆ ಬರೋರಂಥವ್ರಿಗೆ ಎಲ್ಲ ಅನುಕೂಲ ಇರಬೇಕು. ಅವರು ಇಲ್ಲಿಂದ ಹೋಗಿ ಫ್ಯಾಮಿಲಿ ಕರ್ಕೊಂಡು ಟ್ರಿಪ್ ಹೋಗಬೇಕೇ ಹೊರತು
ಅದರಿಂದ ಗ್ಯಾರೇಜ್ಗೆ ಹೋಗೋದಾಗಲಿ ಇನ್ನೊಂದಕ್ಕಾಗಲಿ ಇನ್ನೊಂದು ಪ್ರಾಬ್ಲಮ್ಮು ಅವೆಲ್ಲ ಏನು ನಮಗೆ ರಿಟರ್ನ್ ಕಂಪ್ಲೇಂಟ್ಸ್ ಬರಬಾರ್ದು. ಒಂದ್ಸತಿ ಅಷ್ಟು ಹೌದು, ಏನು ಚೇಂಜಸ್ ಮಾಡಿಸ್ಬಾರ್ದು. ಅವ್ರಿಗೆ ಇಷ್ಟ ಆಗುವಂಗೆ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ರೆಡಿ ಮಾಡಿಸಿ ಅದಕ್ಕೆ ನಾವು ಸೇಲ್ ಮಾಡೋವಂಥದ್ದು. ನೀವು ಯಾವುದೇ ಗಾಡಿ ತೊಗೊಂಡ್ರು ಎಲ್ಲದಕ್ಕೂ ಅವರಿಗೆ ಕಸ್ಟಮರ್ಗೆ ಅನುಕೂಲವಾಗಿ ಏನೇನು ಬೇಕೋ ಎಲ್ಲ ಇರುತ್ತೆ. ಫ್ಯೂಚರ್ಗೆ ಏನೇನು ಬೇಕೋ ಹೌದು ಎಲ್ಲ ನಾವಿಂದೆ. ಫ್ಯೂಚರ್ಗೆ ಏನೇನು ಬೇಕು ಎಲ್ಲ ಇರುತ್ತೆ ಸರ್. ಕಸ್ಟಮರ್ ಏನಂದರೆ ಬಂದು ನೋಡಿ ಚೆಕ್ ಮಾಡಿ ತೊಗೊಂಡೋಗಿ ಹೌದು ಅಷ್ಟೇ. ಅವರೇ ಎಲ್ಲ ನಾವು ಮಾಡಿಸಿ ಕೊಡ್ತೀವಿ ಅದನ್ನು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮಲ್ಟಿ ಬ್ರ್ಯಾಂಡೆಡ್ ಕಾರ್ಸ್ ದೊರೆಯುತ್ತೆ. ಅದರಲ್ಲೂ ಒಳ್ಳೆ ರೀತಿಯ ಕಾರುಗಳು, ಒಳ್ಳೆ ಕಂಡೀಷನ್, ವೆಲ್ ಮೇಂಟೆನೆನ್ಸ್ ಆಗಿರೋ ಕಾರು, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಆಗಿದೆ. ನಿಮಗೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಇಲ್ಲಿ. ನೀವೇನಾದರೂ ಕಾರ್ ನೋಡ್ತಿದ್ರೆ ಗೋಲ್ಡನ್ ತಿರುಮಲ ಕಾರ್ಸ್ಗೆ ಬನ್ನಿ, ಇಲ್ಲಿ ಎಲ್ಲ ರೀತಿಯ ಕಾರ್ಸ್ಗಳು ಸಿಗುತ್ತೆ. ಹಾಗೆ ಇನ್ನು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಇನ್ನೂ ಏನಾದರೂ ಹೆಚ್ಚಿನ ವಿಷಯಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಕೂಡ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನಾನು ರೂಪೇಶ್, ಕರ್ನಾಟಕ ಟಿವಿ.